ವಾಟ್ ಈಸ್ ಅಪ್ ಗೈಸ್, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಏನು ಹುಮ್ಮಸ್ಸು, ಏನು ಕ್ರೇಜಪ್ಪ ಅಂತ ಅನ್ಕೋಬಿಡಿ. 8 ದಿವಸದಿಂದ ನೀವೇನು ಮಾಡ್ತಿದ್ದೀರಾ, ನಾನು ಅದನ್ನೇ ಮಾಡ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, ನಾವು ಇವತ್ತಿನ ವಿಡಿಯೋದಲ್ಲಿ OnePlus Z ಅಂದ್ರೆ OnePlus 8 Lite ನ ಬಗ್ಗೆ ಪ್ರತಿಯೊಂದು ಲೀಕ್ ಸುದ್ದಿನ ಹುಡ್ಕೊಂಡು ನಿಮ್ಮ ಮುಂದೆ ಈ ವಿಷಯನ ತಗೊಂಡು ಬರ್ತಾ ಇದ್ವಿ. ಇವಾಗ ಗೊತ್ತಿರ್ಬೋದು OnePlus X ಅಂತ ಕೂಡ 15 ರಿಂದ 20 ಸಾವಿರ ರೂಪಾಯಿಗೆ ಒಂದು ಮಿಡ್ ರೇಂಜ್ ಸ್ಮಾರ್ಟ್ ಫೋನ್ ಲಾಂಚ್ ಮಾಡಿದ್ರು. ಅವ್ರ ಅಂತ ಇವಾಗ OnePlus Z ಅಂತ ಹೆಸರಿಂದ ಬರ್ತಾ ಇದ್ದಾರೆ. ಸೊ ಖಂಡಿತ ಮಾರ್ಕೆಟ್ ಅಲ್ಲಿ ಎಲ್ಲರೂ ಇದೇ ಫೋನ್ ತಗೊಳ್ಳೋ ಹಾಗೆ ಈ ಫೋನ್ ನ ಸ್ಪೆಸಿಫಿಕೇಶನ್ ಪ್ರೈಸ್ ನ ಹೊರಗಡೆ ಬಿಡ್ತಾ ಇದ್ದಾರೆ. ಇದೇ ಏಪ್ರಿಲ್ 14ನೇ ತಾರೀಕು ಫೋನ್ ಲಾಂಚ್ ಮಾಡ್ತಿದ್ದಾರೆ. ಮತ್ತೆ ಯಾರು ಇದನ್ನ ಕೊಂಡುಕೊಳ್ಬಹುದು, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಇದನ್ನ ತಿಳಿಸ್ಕೊಡ್ತಾ ಇದ್ವಿ. ಅದಕ್ಕೂ ಮುಂಚೆ ನಮ್ಮ ಇವತ್ತಿನ ವಿಡಿಯೋ ಪ್ರಾಯ ಚೆಕ್ಕರು ಟ್ಯಾಕ್ಸಾಲ್ ಅಪ್ಲಿಕೇಶನ್ ಅಂತ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಅಲ್ಲಿಂದ ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡ್ರೆ ಇನ್ಸ್ಟೆಂಟ್ ಆಗಿ ನಿಮ್ಮ ಅಕೌಂಟ್ ಅಲ್ಲಿ 20 ರೂಪಾಯಿ ಸಿಗುತ್ತೆ. ಅದರಿಂದ ನೀವು ಕ್ವಿಜ್ ಆಟ ಆಡಿ 10 ರೂಪಾಯಿ ಇನ್ವೆಸ್ಟ್ಮೆಂಟ್ ಕ್ವಿಜ್ ಆಟ ಆಡಿದ್ರೆ ಅಲ್ಲಿ 100 ರೂಪಾಯಿ ತನಕ ನೀವು ವಿನ್ ಆಗ್ಬೋದು. ಮತ್ತೆ ಮ್ಯಾಕ್ಸಿಮಮ್ ವಿಡ್ರಾಲ್ ನೀವು ಯಾವಾಗ 200 ರೂಪಾಯಿ ನಿಮ್ಮ ಅಕೌಂಟ್ ಅಲ್ಲಿ ಆಗುತ್ತೆ ಆವಾಗ ನೀವು ಇದನ್ನ ವಿಡ್ರಾಲ್ ಮಾಡ್ಕೋಬಹುದು. ಕೆಳಗೆ ಲಿಂಕ್ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಂಡು ಈ ಟೈಮಲ್ಲಿ ಎಂಜಾಯ್ ಮಾಡ್ಕೋಬಹುದು. ಫ್ರೆಂಡ್ಸ್, ನಿಮ್ಗೆಲ್ಲ ಗೊತ್ತಿರುವ ಹಾಗೆ OnePlus ನವರು ಕೂಡ ತುಂಬಾ ಒಂದು ಬ್ರ್ಯಾಂಡ್ ಲೆವೆಲ್ ನ ಮೇಂಟೈನ್ ಮಾಡ್ತಿದ್ದಾರೆ. ಟಿವಿಗಳನ್ನ ಲಾಂಚ್ ಮಾಡ್ತಿದ್ದಾರೆ, ಅಕ್ಸೆಸರೀಸ್ ಲಾಂಚ್ ಮಾಡ್ತಿದ್ದಾರೆ. ಇದೇ ರೀತಿಯಾಗಿ ಇವರೆಲ್ಲ ಜಾಸ್ತಿ ಫ್ಲಾಗ್ಶಿಪ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಇವ್ರಿಗೊಂದು ಬ್ರ್ಯಾಂಡ್ ವ್ಯಾಲ್ಯೂ ಅಂತ ಇದೆ. ಈಗಾಗಲೇ ನಾವು 40,000 to 50,000 ತನಕ ಫೋನ್ಸ್ ನೋಡಿದ್ವಿ. 80 ಸೀರೀಸ್ ನಲ್ಲಿ 60 ರಿಂದ 50 ಸಾವಿರ ರೂಪಾಯಿ ತನಕ ಈ ಫೋನ್ಸ್ ಗಳನ್ನ ಲಾಂಚ್ ಮಾಡಿದ್ರಂತೆ. ಬಟ್ ಈ ಬೆಲೆಗಳನ್ನ ನೋಡ್ಕೊಂಡು ಈ Z ಫೋನ್ಸ್ ನೋಡ್ಕೊಂಡ್ವಿ ಅಂದ್ರೆ 25 ರಿಂದ 30 ಸಾವಿರ ರೂಪಾಯಿ ತನಕ ಈ ಫೋನ್ ಮಾರ್ಕೆಟ್ ಅಲ್ಲಿ ಲಾಂಚ್ ಆಗ್ಬೋದು. ಮತ್ತೆ ತುಂಬಾ ಹವಾ ಮಾಡ್ಕೊಳ್ಳುತ್ತೆ ಈ ಫೋನ್ ಮಾರ್ಕೆಟ್ ಅಲ್ಲಿ. ಈ ಫೋನ್ ಅಲ್ಲಿ 6.4 ಇಂಚಸ್ ಇರುವ ಸೂಪರ್ ಆಮ್ಲೆಡ್ ಮಿಡಲ್ ಪಂಚ್ ಹೋಲ್ ನೋಡ್ತಾ ಇದ್ವಿ. ಸೇಮ್ ಸ್ಯಾಮ್ಸಂಗ್ A15 ಅನ್ಕೋಬಹುದು ಅಥವಾ ರೆಡ್ಮಿ ನೋಟ್ 9 Pro ನೋಡ್ತಾ ಇದ್ವಿ. ಇದೇ ರೀತಿಯಾಗಿ ಮಧ್ಯದಲ್ಲಿ ಪಂಚ್ ಹೋಲ್ ಮತ್ತೆ ಆಮ್ಲೆಡ್ ಪ್ಯಾನಲ್ ಇದು ಒಳಗೊಂಡು ಬರ್ತಾ ಇದೆ ವಿತ್ 90 Hz ಡಿಸ್ಪ್ಲೇ ಒಂದಿಗೆ. ಇನ್ನು OnePlus ನ 8 ಸೀರೀಸ್ ನ ಫೋನ್ಸ್ ಗಳಿದೆ, ಇವೆಲ್ಲ 5G ನ ಒಳಗೊಂಡು ಬರಲಿದಂತೆ. OnePlus 8 Lite ಕೂಡ 5G ಫೋನ್ ಆಗಲಿದ್ದು ಡೈನಾಮಿಕ್ 1000 ಪ್ರೊಸೆಸರ್ ಇದರಲ್ಲಿ ನೋಡ್ತಾ ಇದ್ವಿ. ಕಡಿಮೆ ಬೆಲೆಗೆ 5G ನ ತಿಳಿಸ್ಕೊಡ್ತಾ ಇದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಪ್ಷನ್ ಅಂತ ಹೇಳ್ಕೋಬಹುದು. ಇಷ್ಟಲ್ಲೇ OnePlus ನ ತುಂಬಾ ಜನ ಇಷ್ಟಪಡಕ್ಕೆ ಕಾರಣ ಇವರ UI, ಇವರ ಆಕ್ಸಿಜನ್ OS ಆಪರೇಟಿಂಗ್ ಸಿಸ್ಟಮ್ ನ ನೋಡ್ತಾ ಇದ್ವಿ. ಮತ್ತೆ ಬೋಲ್ಟ್ ವೇರ್ಸ್ಗಳು ಯಾವುದೇ ಎಕ್ಸ್ಟ್ರಾ ಅಪ್ಲಿಕೇಶನ್ಸ್ ಗಳನ್ನ ಕೊಡೋದಾಗಿರಲಿ, ಇಲ್ಲಿ ತುಂಬಾ ಸ್ಮೂತ್ ಫೀಲ್ ನೋಡ್ತೀವಿ. ಇಷ್ಟಲ್ಲೇ ಈ UFS 3.0 ಈ ರ್ಯಾಮ್ ಮ್ಯಾನೇಜ್ಮೆಂಟ್ ಮತ್ತೆ ಸ್ಪೀಡ್ ಸ್ಟೋರೇಜ್ ಏನು ಕೊಡ್ತಾರೆ, ಇದು ಜನರನ್ನ ತುಂಬಾ ಅಟ್ರಾಕ್ಟ್ ಮಾಡುತ್ತೆ. ಹೀಗಾಗಿ ಒಂದು ಒಳ್ಳೆ ಪಾಪ್ಯುಲರ್ ಬ್ರ್ಯಾಂಡ್ ಆಗಕ್ಕೆ OnePlus ಕಾರಣ ಅಂತ ಹೇಳ್ಕೋಬಹುದು. ಇನ್ನು ಈ ಸ್ಮಾರ್ಟ್ ಫೋನ್ ಉಳಿದ ಸ್ಪೆಸಿಫಿಕೇಶನ್ ಲೀಕ್ಸ್ ಗಳನ್ನ ನೋಡ್ಕೊಂಡಾಗ ಇದರಲ್ಲಿ ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್ ನ ಕೊಡ್ತಿದ್ದಾರೆ, 4000 mAh ಬ್ಯಾಟರಿನ ಕೊಡ್ತಾ ಇದ್ದಾರೆ. ಔಟ್ ಆಫ್ ದಿ ಬಾಕ್ಸ್ Android 10 ಒಂದಿಗೆ ಸಿಗುತ್ತೆ. ಇಷ್ಟಲ್ಲೇ ಈ ಫೋನ್ ಅಲ್ಲಿ ರಿಯರ್ ಕ್ಯಾಮ್ರಾ ಹಿಂದಿನ ಭಾಗ ನೀವು ಇಲ್ಲಿ ನೋಡ್ಕೊಳ್ಳುವಂಥದ್ದು 48 ಮೆಗಾ ಪಿಕ್ಸೆಲ್ ನ ಮೇನ್ ಸೆನ್ಸರ್ ನೋಡ್ತಾ ಇದ್ವಿ, 12 ಮೆಗಾ ಪಿಕ್ಸೆಲ್ ನ ಅಲ್ಟ್ರಾ ವೈಡ್, 16 ಮೆಗಾ ಪಿಕ್ಸೆಲ್ ನ ಟೆಲಿಫೋಟೋ ನೋಡ್ತಾ ಇದ್ವಿ. ಮುಂದಿನ ಭಾಗ ಸೋನಿ 471 ಸೆನ್ಸರ್ ನ ನೋಡ್ತಾ ಇದ್ವಿ. ಇಲ್ಲಿ ಕೂಡ 16 ಮೆಗಾ ಪಿಕ್ಸೆಲ್ ನ ಸೆನ್ಸರ್ ನೋಡ್ತಾ ಇದ್ವಿ. ಸೊ ಖಂಡಿತ OnePlus ಗಳಲ್ಲಿ ಈ ಫೋನ್ಸ್ ಗಳು ಏನಿರುತ್ತೆ, ಒಂದು ಒಳ್ಳೆ AI ಇರುತ್ತೆ, ಒಳ್ಳೆ ಅಲ್ಗೋರಿಥಮ್ ಇರುತ್ತೆ. ಸೊ ಹಾಗಾಗಿ ಒಂದು ಒಳ್ಳೆ ಫೋಟೋಗಳನ್ನ ಖಂಡಿತ ನಾವು OnePlus ಎಲ್ಲಾ ಸ್ಮಾರ್ಟ್ ಫೋನ್ಸ್ ಗಳಲ್ಲಿ ನೋಡ್ತಾ ಬಂದಿದ್ದೀವಿ. ಐ ಹೋಪ್ ಇದರಲ್ಲಿ ಕೂಡ ಒಂದು ಒಳ್ಳೆ ಕ್ಯಾಮ್ರಾ ಇದೆ ಅಂತ ಪರ್ಸನಲಿ ನನಗೆ ಅನ್ಸುತ್ತೆ. ಇನ್ನು OnePlus 8 ಮತ್ತೆ 8 Pro ಇದೆ ಏಪ್ರಿಲ್ 14ನೇ ತಾರೀಕು ಆಫೀಸಿಯಲ್ ಆಗಿ ಯುರೋಪ್ ಅಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಸೊ ಅಲ್ಲಿ ಇದ್ರ ಬೆಲೆ ಎಷ್ಟಾಗತ್ತೆ, ಮತ್ತೆ OnePlus 8 Lite ಅಥವಾ OnePlus Z ನ ಕೂಡ ಎಲ್ಲ ಡೀಟೇಲ್ಸ್ ಗಳು ಸಿಗತ್ತೆ ಅಂತ ನನಗೆ ಅನ್ಸುತ್ತೆ. ಹೋಪ್ಫುಲಿ ನೀವೆಲ್ಲ ಫೋನ್ ನ ತಗೊಳ್ಬೇಕಂತಿದ್ರೆ ಅಂದ್ರೆ ಕರೆಂಟ್ ನಮ್ಮ ಭಾರತದಲ್ಲಿ ಎಲ್ಲಾ ಸ್ಮಾರ್ಟ್ ಫೋನ್ಸ್ ಗಳ ಬೆಲೆ ಜಾಸ್ತಿ ಆಗಿದೆ. ಹೀಗಾಗಿ ಇದೇ ಫೋನ್ ಒಂದು ಬೆಸ್ಟ್ ಆಪ್ಷನ್ ಇದೆ. ನೀವು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ 1 ರಿಂದ 2 ವರ್ಷ ಈ ಫೋನ್ ನ ಯೂಸ್ ಮಾಡ್ಬೋದು. 16-17 ಸಾವಿರ ರೂಪಾಯಿ ಕೊಡ್ತಾ ಇದ್ವಿ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕಿ ಒಂದು ಒಳ್ಳೆ ಫೋನ್ ತಗೊಂಡ್ರೆ ಬೆಟರ್ ಅಂತ ನನಗೆ ಫೀಲ್ ಆಗುತ್ತೆ. ಸೊ ಹೀಗಾಗಿ ಇದೇ ಸದ್ಯಕ್ಕೆ ಒಂದು ಬೆಸ್ಟ್ ಫೋನ್ ಅಂತ ಈ ಒಂದು ವಿಡಿಯೋನ ನಿಮಗೆ ತಿಳಿಸೋಗೋಸ್ಕರ ವಿಡಿಯೋನ ಮಾಡ್ತಾ ಇದ್ದೆ. ಸೊ ಹೋಪ್ಫುಲಿ ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿರ್ಬೋದು. ಖಂಡಿತ ಲೈಕ್ ಮಾಡಿ, ಇನ್ನಷ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ವಿಡಿಯೋನ ಶೇರ್ ಮಾಡಿ. ಇನ್ನು 3 ಮೇನದ ಬತ್ತಿ ಏನಕ್ಕೆ ತೊಗೊಂಡಿದ್ದೀನಿ ಅಂತ ನೀವು ಕೇಳಿದ್ರೆ, ಖಂಡಿತ ಒಂದು ಈ ಚೈನೀಸ್ ಫೋನ್ಸ್ಗೆಲ್ಲ ಬೆಲೆ ಕಮ್ಮಿ ಆಗಲಿ, ನಮ್ಮ ಜನರಿಗೆಲ್ಲ ಒಂದು ಒಳ್ಳೆ ಫೋನ್ ಸಿಗಲಿ ಅಂತ ಅನಿಸ್ತಾ ಇದ್ದೀನಿ. ಇನ್ನು 3ನೇದಾಗಿ ನಾನೊಂದು ಎಕ್ಸ್ಟ್ರಾ ಇರಲಿ, ನಮ್ಮ ದೇಶದಲ್ಲಿರುವಂಥ ಈ ರೋಗ ಇದೆಯಲ್ವಾ, ಇದು ಬೇಗ ಹೋಗಲಿ ಅಂತ 2 ದೀಪನ ಹಚ್ತಾ ಇದ್ದೀನಿ. ಒಂದೊಂದು ಸ್ಟುಡಿಯೋಲಿ ಹಚ್ತೀನಿ, ಇನ್ನೊಂದು ಮನೇಲಿ ಹಚ್ತೀನಿ. ಸೊ ಖಂಡಿತ ಇದರಿಂದ ನಾವೆಲ್ಲ ಒಟ್ಟಿಗೆ ಇದೀವಿ ಅಂತ ಫೀಲ್ ಆಗುತ್ತೆ. ಸೊ ಇದನ್ನ ಸೀರಿಯಸ್ ಆಗಿ ತಗೊಂಡು ಎಲ್ಲರೂ ಫಾಲೋ ಮಾಡಿದ್ವಿ ಅಂದರೆ ಎಲ್ಲ ಸೇಫ್ ಆಗಿ ಉಳಿತೀವಿ. ಇಲ್ಲಾಂದರೆ ತುಂಬ ಪಬ್ಲಿಕ್ ಆಗಿ ಶುರು ಆಯಿತು ಅಂದರೆ ತುಂಬ ದಿನದಿಂದ ತುಂಬ ಪ್ರಾಬ್ಲಮ್ಸ್ಗಳಾಗುತ್ತೆ, ಮತ್ತೆ ಲಾಕ್ಡೌನ್ನ ಮುಂದುವರಿಸಬೇಕಾಗತ್ತೆ. ಎಲ್ಲ ಮನೆಯಲ್ಲಿ ಸೇಫ್ ಆಗಿರಿ, ಒಳ್ಳೆ ವಿಷಯಗಳನ್ನ ತಿಳ್ಕೊಂಡಿರಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋಲಿ. ಟೇಕ್ ಕೇರ್, ಪೀಸ್.